ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಡತಕ್ಕಂಥ ವಿಷಯ ಮತ್ತೊಂದು ವಿಧದಲ್ಲಿ ಇರುತ್ತೆ ಫ್ರೆಂಡ್ಸ್. ಅದು ಯಾವುದಂದರೆ ಒಂದು ಸೊಪ್ಪಿನ ವಿಷಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಒಂದು ಸೊಪ್ಪಿನ ಒಂದು ಆ ಹೆಸರು ಏನಂತಂದರೆ ಇಂಗ್ಲೀಷ್ನಲ್ಲಿ ಸೆಕೆಲ್ ಸೇನಾ ಅಂತ ಹೇಳ್ತಾರೆ. ಅದೇನೇ ಕೂರ್ಗಿಸ್ ಭಾಷೆಯಲ್ಲಿ ತಾತೆ ತೊಪ್ಪು ಅಂತಾರೆ ಫ್ರೆಂಡ್ಸ್. ಕನ್ನಡದಲ್ಲಿ ತಗಟೆ ಸೊಪ್ಪು ಅಂತಾರೆ. ಆ ತಗಟೆ ಸೊಪ್ಪು ಯಾವ ರೀತಿ ಇರುತ್ತೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ನಿಮಗೆ ಸಾಮಾನ್ಯವಾಗಿ ಎಲ್ಲ ಕಡೆನೂ ಸಿಗುತ್ತೆ ಈ ಸೊಪ್ಪು. ಆದರೆ ಕಾಮನ್ನಾಗಿ ಎಲ್ಲರಿಗೂ ತಿಳಿದಿರಲ್ಲ ಈ ಸೊಪ್ಪಿನ ಬಗ್ಗೆ ಏನು ಅಂತ ಅನ್ನೋದು. ಇದು ಸಿಗೋದಕ್ಕೇನು ನಿಮಗೆ ಕಷ್ಟ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಮಾಡ್ಬೋದಂದರೆ, ಇದನ್ನು ನೀವು ಸೊಪ್ಪಿನ ಪಲ್ಯ ಮಾಡಿಕೊಂಡು ತಿನ್ಬೋದು, ಮತ್ತು ಇದನ್ನು ಸಾಂಬಾರು ಜೊತೆನೂ ನೀವು ಯೂಸ್ ಮಾಡಿ ತಿನ್ಬೋದು. ಮತ್ತು ಇದ್ರದ್ದು ಬೀಜ ಬರುತ್ತಲ್ಲ ಫ್ರೆಂಡ್ಸ್, ಈ ಬೀಜ ಬಂದಾಗ ಅದನ್ನು ಒಣಗಿಸಿ ನೀವು ಪುಡಿ ಮಾಡಿ ಕಾಫಿ ಜೊತೆನೂ ಮಿಕ್ಸ್ ಮಾಡಿ ನೀವು ಅದನ್ನು ಕುಡಿಬೋದು ಫ್ರೆಂಡ್ಸ್. ಇದನ್ನು ನೀವು ಅದನ್ನು ಕೀಳುವಾಗ ಈ ಒಂದು ಚಿಗುರನ್ನ ಮಾತ್ರ ತಗೊಳ್ಬೇಕು ಫ್ರೆಂಡ್ಸ್. ಇದನ್ನು ನೀವು ಈ ಮಳೆಗಾಲದಲ್ಲಿ ತಿಂದರೆ ತುಂಬಾ ಒಳ್ಳೆಯದಾಗಿರುತ್ತೆ, ನಿಮ್ಮ ಆರೋಗ್ಯಕ್ಕೂ ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಕಿತ್ತು ಇದನ್ನು ನೀವು ಅಡುಗೆ ಮಾಡಿ ತಿನ್ನುವಂಥದ್ದಾಗಿರುತ್ತೆ ಫ್ರೆಂಡ್ಸ್. ಅದು ನಿಮಗೆ ಈ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ನಿಮಗೆ ಮಲೇರಿಯಾ ಜ್ವರ ಬರುತ್ತಲ್ಲ ಫ್ರೆಂಡ್ಸ್, ಮಲೇರಿಯಾ ಜ್ವರ ಬಂದಿರೋರಿಗೆ ಈ ಒಂದು ಇದರಲ್ಲಿ ಪಲ್ಯ ಆಗಲಿ ಸೊಪ್ಪಾಗಲಿ ಅದನ್ನು ಮಾಡಿ ಮತ್ತು ಸಾಂಬಾರಾಗಲಿ ಮಾಡಿಕೊಟ್ರೆ ಅದನ್ನು ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ಈ ಸ್ಕಿನ್ನು ಈ ಒಂಥರ ಅಲರ್ಜಿ ಆಗಿರುತ್ತೆ, ಸ್ಕಿನ್ ಡಿಸೀಸ್ ಬರುತ್ತಲ್ಲ ಫ್ರೆಂಡ್ಸ್, ಅಂಥವ್ರಿಗೂ ಸಹ ಈ ಒಂದು ಸೊಪ್ಪಿನ ಒಂದು ಮದ್ದು ತುಂಬ ಒಳ್ಳೆಯದಾಗಿರುತ್ತದೆ. ಮತ್ತು ಈ ಕುಷ್ಠರೋಗ ಬಂದಿರುತ್ತಲ್ಲ ಫ್ರೆಂಡ್ಸ್, ಈ ಕುಷ್ಠರೋಗ ಬಂದಿರೋರಿಗೂ ಸಹ ಇದು ಒಳ್ಳೆಯ ಒಂದು ಮದ್ದಿನ ಔಷಧಿ ಅಂತ ನಾವು ತಿಳಿಸ್ಬೋದು ನಿಮಗೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ನಾವು ಹೇಳೋದೇನಂತಂದರೆ, ಮತ್ತು ಈ ಹಾಲು ಕುಡಿಸೋಂಥ ತಾಯಿರು ಮತ್ತು ಗರ್ಭಿಣಿಯರಿಗೆ ಈ ಒಂದು ಸೊಪ್ಪನ್ನು ಕೊಡಬಾರ್ದು ಫ್ರೆಂಡ್ಸ್. ಇದರಿಂದ ಅವ್ರಿಗೆ ತೊಂದರೆ ಆಗೋಂಥ ಸಾಧ್ಯತೆಗಳು ತುಂಬಾ ಇದೆ ಫ್ರೆಂಡ್ಸ್. ಅದರಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಈ ಸೊಪ್ಪಿನ ಒಂದು ಉಪಯೋಗನ ಪಡ್ಕೊಳ್ಳಿ. ಯಾಕಂದರೆ ಇದು ಕಾಮನ್ ಆಗಿರೋದ್ರಿಂದ ಈ ಸೊಪ್ಪಿಂದ ಏನು ಯೂಸ್ ಇರುತ್ತೆ ಅಂತೇಳಿ ಕೆಲವು ಜನಕ್ಕೆ ತಿಳಿದಿರೋದೇ ಇಲ್ಲ ಫ್ರೆಂಡ್ಸ್. ಅದರಿಂದ ಈ ಒಂದು ಸೊಪ್ಪಿಂದ ತುಂಬಾ ಉಪಯೋಗಗಳಿದೆ ಫ್ರೆಂಡ್ಸ್. ಈ ಒಂದು ಉಪಯೋಗನ ನಾವು ಪಡ್ಕೊಳ್ಳೋದು ತುಂಬ ನಮಗೆ ಯೂಸ್ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಈ ಪೈಲ್ಸ್ ಬಂದಿರುತ್ತಲ್ಲ, ಪೈಲ್ಸಿಂದ ತುಂಬ ಜನ ಪ್ರಾಬ್ಲಮ್ ಇರುತ್ತೆ, ಹೀಟ್ ಆಗಿರುತ್ತೆ. ಈ ಮಿಷಿನಲ್ಲಿ ವರ್ಕ್ ಮಾಡೋಂಥವ್ರಿಗೆ, ಆ ಒಂದು ಪೈಲ್ಸ್ನ ಪ್ರಾಬ್ಲಮ್ ಇರೋಂಥವ್ರಿಗೆ ಈ ಸೊಪ್ಪಿನ ಉಪಯೋಗವೂ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜ್ವರ ಬಂದಾಗ ಇದನ್ನು ಈ ಸೊಪ್ಪಿನಿಂದ ಕಷಾಯ ಮಾಡಿ ಕೊಟ್ಟರು ಸಹ ತುಂಬಾ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಸೊಪ್ಪಿನ ಉಪಯೋಗನೂ ನೀವು ಸಹ ಪಡ್ಕೊಳ್ಳಿ. ಎಲ್ಲಾದರೂ ಈ ಒಂದು ಸೊಪ್ಪನ್ನು ಕಂಡಾಗ ನೀವು ಈ ಮಳೆಗಾಲದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಈ ಒಂದು ಸೊಪ್ಪಿನ ಉಪಯೋಗನೂ ನೀವೂ ಪಡ್ಕೊಳ್ಳಿ. ಇಲ್ಲ ಪಲ್ಯ ರೂಪದಲ್ಲಿ, ಇಲ್ಲ ಸಾಂಬಾರಿನಲ್ಲಿ, ಇಲ್ಲ ಒಂದು ಬೀಜನ ಒಂದು ಪುಡಿ ಮಾಡಿ ಕಾಫಿ ಪುಡಿಗೆ ಹಾಕ್ಕೊಂಡು ಅದನ್ನು ಕುಡಿಯೋ ರೂಪದಲ್ಲಿ ಯಾವುದಲ್ಲಾದರೂ ಒಂದು ವಿಧದಲ್ಲಿ ನೀವು ಈ ಒಂದು ಸೊಪ್ಪಿನ ಒಂದು ಉಪಯೋಗವನ್ನು ಪಡ್ಕೋಬೇಕಂತೇಳಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಷಯ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.